ನಾಯಕ ಸಿದ್ದರಾಮಯ್ಯನವರು ಅಂಥ ಒಬ್ಬ ನಾಯಕರನ್ನು ರಾಜೀನಾಮೆ ಕೊಡ್ತಾ ಕೇಳುವಂಥ ನೈತಿಕತೆ ಅವ್ರಿಗಿದ್ದರೆ ಫಸ್ಟ್ ಯಾರ್ಯಾರು ಅವ್ರಿಗೆ FIRಗಳಾಗಿದ್ದಾವೆ ಬೇಲ್ ಮೇಲಿದ್ದಾರೆ ಅವರು ರಾಜೀನಾಮೆ ಕೊಡಲಿ. BJPಯವರು ಅವ್ರ ಮನೆಯನ್ನು ಸರಿ ಮಾಡ್ಕೊಳ್ಳಿ. ಯಡಿಯೂರಪ್ಪನವರು ಅಥವಾ ಈಶ್ವರಪ್ಪನವ್ರ ಮನೆಗೆ ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ್ ಅವರು ಹೋಗಿ ಪರ್ಯಾಯವಾಗಿ ಮಾತಾಡ್ತಾ ಇದ್ದಾರೆ. ಅವ್ರ ಮನೇನ ಸರಿ ಮಾಡ್ಕೊಳ್ಳಿ. ಇಷ್ಟಕ್ಕೂ ಸಿದ್ದರಾಮಯ್ಯನವರು ತಪ್ಪು ಮಾಡಿರೋದೇನು? ಬಡ ಜನರ ಪರವಾಗಿ ಕೆಲಸ ಮಾಡೋದ, ರಾಜ್ಯ ಅಭಿವೃದ್ಧಿ ಮಾಡೋದ, ಅಹಿಂದ ವರ್ಗಗಳಿಗೆ ಶಕ್ತಿ ಕೊಡೋದ? ಹೀಗಾಗಿ ಅವರು ಯಾವುದೇ ತಪ್ಪು ಮಾಡಿಲ್ಲ. ನೈತಿಕತೆಯ ಪ್ರಶ್ನೆ ಕೇಳೋರಿಗೆ ನೈತಿಕತೆ ಇಲ್ಲ. ಹೀಗಾಗಿ ರಾಜೀನಾಮೆ ಕೊಡೋ ಪ್ರಶ್ನೆ ಬರೋದೇ ಇಲ್ಲ. ಮುಂದಿನ ಕಾನೂನು ಹೋರಾಟ ಹೇಗೆ? ತೀರ್ಪನ್ನು ನಮ್ಮ ನ್ಯಾಯ ತಜ್ಞರು ಚರ್ಚೆ ಮಾಡಿದ್ದಾರೆ. ಪ್ರತಿಯೊಂದನ್ನು ಅವರು ಕೂಲಂಕುಷವಾಗಿ ಪರಾಮರ್ಶಿ ಮುಂದಿನ ನ್ಯಾಯಾಂಗದ ಹೋರಾಟಕ್ಕೆ ಅಣಿಯಾಗ್ತಾ ಇದ್ದಾರೆ. ತೀರ್ಪಿನಲ್ಲಿ ಅನೇಕ ವಿಷಯಗಳನ್ನು ಅವರು ಗ್ರಹಿಸಿದ್ದಾರೆ ನ್ಯಾಯ ತಜ್ಞರು. ಅದರ ಆಧಾರದ ಮೇಲೆ ಮುಂದೆ ನ್ಯಾಯಾಂಗದ ಮೇಲೆ ನಮಗೆ ನಂಬಿಕೆ ಇದೆ. ಕಾನೂನು ನಮ್ಮ ಪರ ಇದೆ, ನ್ಯಾಯ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ಹೀಗಾಗಿ ನ್ಯಾಯಾಂಗ ಹೋರಾಟನ ಮಾಡ್ತೀವಿ. ರಾಜಕೀಯವಾಗೂ ನಾವು ಎದುರಿಸೋಕ್ಕೆ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ಶಕ್ತಿಯುತವಾಗಿ ನಿಲ್ತೀವಿ. ಕೋಳಿವಾಡ್ ಅವರು ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ತನಿಖೆಯಿಂದ ನಿಷ್ಕಳಂಕಾಗಿ ಹೊರಬಂದು ಮತ್ತೆ ಮುಖ್ಯಮಂತ್ರಿ ಆಗಲಿ. ಅದು ವ್ಯಕ್ತಿಗತ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ. ದಿಸ್ ಇಸ್ ಪರ್ಸನಲ್ ಒಪಿನಿಯನ್. ಪಕ್ಷದ ಅಭಿಪ್ರಾಯ ಇಲ್ಲ. ಇಡೀ ಪಕ್ಷ ಸಿದ್ದರಾಮಯ್ಯ ಪರ ಇದೆ, ಶಾಸಕಾಂಗ ಅವ್ರ ಪರ ಇದೆ, ಹೈಕಮಾಂಡ್ ಅವ್ರ ಪರ ಇದೆ, ಮಂತ್ರಿಮಂಡಲ ಅವ್ರ ಪರ ಇದೆ, ಜನತೆ ಹೆಚ್ಚಾಗಿ ಸಿದ್ದರಾಮಯ್ಯನವ್ರ ಪರ ಇದೆ. ಥ್ಯಾಂಕ್ ಯು.